ಸರ್ ನಮಸ್ತೆ. ನಮಸ್ಕಾರ ಸರ್. ಆಟೋ ತೊಗೊಂಡು ಎಷ್ಟು ತಿಂಗಳಾಯ್ತು ಸರ್? 4 ತಿಂಗಳಾಗಿದೆ. 4 ತಿಂಗಳಾಗಿದೆ. ಹೇಗಿದೆ ಸರ್ ಗಾಡಿ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಓಡಿಸೋದಕ್ಕೂ ಒಳ್ಳೆ ಮೈಲೇಜ್ ಕೊಡುತ್ತೆ, ಒಳ್ಳೆ ಪಿಕಪ್ ಐತೆ, ಚೆನ್ನಾಗಿ ಅಪ್ಪಲ್ಲೆಲ್ಲ ಚೆನ್ನಾಗಿ ಇರ್ತದೆ, ಏನು ತೊಂದರೆ ಇಲ್ಲ. ಬೆಂಗಳೂರು ಸಿಟಿನಲ್ಲಿ ಓಡಿಸ್ಕೊಂಡಾಗ ಸೂಪರ್ ಅಂತ ಗಾಡಿ ಇದು, ಏನು ತೊಂದರೆ ಇಲ್ಲ, ಓಡಿಸ್ಕೊಬೋದು, ನಮಗೇನು ಲಾಸ್ ಆಗೋಲ್ಲ. ಒಳ್ಳೆ ಚಾರ್ಜಿಂಗ್ ಮಾಡ್ಕೊಬೋದು, ಒಳ್ಳೆ ಮೈಲೇಜು ಕೊಡ್ತೈತೆ, ಚೆನ್ನಾಗಿ ಓಡಿಸ್ಕೊಬೋದು, ಸಂಪಾದನೆ ಮಾಡ್ಕೊಬೋದು. ದಯವಿಟ್ಟು ಎಲ್ಲರೂ ತಗೊಂಡು ಚೆನ್ನಾಗಿ ಓಡಿಸ್ಕೊಂಡು. ಈಗ ಮೊದಲು ಯಾವ ಗಾಡಿ ಓಡಿಸ್ತಿದ್ರಿ? ಮುಂಚೆ ನಾನು ಆಟೋ ಓಡಿಸ್ತಾ ಇದ್ದೆ. ಅಲ್ಲ, ಆಟೋ ಯಾವುದು? ಪ್ಯಾಸೆಂಜರ್ ಆಟೋನೇ. ಇದು CNG. ಓಕೆ. ಇದು ಪರವಾಗಿಲ್ಲ. CNGಗೂ ಮತ್ತೆ ಎಲೆಕ್ಟ್ರಿಕ್ ಗಾಡಿಗೂ ಏನು ಡಿಫ್ರೆನ್ಸ್ ಓಡಿಸೋದ್ರಲ್ಲಿ? ಅಂದ್ರೆ ಸ್ವಲ್ಪ ಉಳಿತಾಯ ಆಗುತ್ತೆ, ದುಡ್ಡು ಉಳಿತಾಯ ಆಗುತ್ತೆ. ಅಲ್ಲಿ ಹೋಗಿಬಿಟ್ಟು ಪ್ರತಿಯೊಂದಕ್ಕೂ ಮೇಂಟೆನೆನ್ಸ್ ಎಲ್ಲ ಇದು ಮಾಡಬೇಕು, 6 ತಿಂಗಳಿಗೆ ಆಯಿಲ್ ಚೇಂಜ್ ಮಾಡಬೇಕು, ಮತ್ತು ಇದೆಲ್ಲ ತೊಂದರೆ ಇರ್ತದೆ. ಇದೇನಿಲ್ಲ, ಹಾಕ್ಬಿಟ್ಟು ಬೆಳಗ್ಗೆ ₹1 ಜೋಪಾಗಿ ಹೇಳ್ತಾರೆ, ಆರಾಮಾಗಿ ಗಾಡಿ ಓಡಿಸ್ಕೊಂಡು ಮನೆಗೆ ಬರ್ಬೋದು. ಈಗ ಚಾರ್ಜಿಂಗ್ ಅಂದ್ರೆ ಮನೇಲಿ ಹಾಕ್ತೀರಾ, ಔಟ್ಸೈಡ್ ಹಾಕ್ತೀರಾ? ಮನೆಗೆ ಹಾಕ್ಬೋದು. ಮನೇಲಿ ಎಷ್ಟು ಅವರ್ ತಗೊಳುತ್ತೆ? 3 ಅವರ್ ತಗೊಳ್ತಾರೆ. 3 ಅವರ್ ಫುಲ್ ಆಗೋಗ್ಬಿಡುತ್ತಾ? ಫುಲ್ ಆಗುತ್ತೆ. ಈಗ 3 ಅವರ್ ಫುಲ್ ಮಾಡಿದ್ರೆ ಚಾರ್ಜ್ ಒಂದ್ಸಲ ಬ್ಯಾಟ್ರಿ ಫುಲ್ ಆದ್ರೆ ಎಷ್ಟು ಕಿಲೋಮೀಟರ್ ಓಡಿಸ್ಬೋದು? ಅದು 200 ಕಿಲೋಮೀಟ್ರ್. 200 ಕಿಲೋಮೀಟರ್ ಮೈಲೇಜ್ ಬರ್ತಾ ಇದೆ. 200 ಕಿಲೋಮೀಟರ್ ನಿಮ್ಗೆ ಸಾಕಾಗತ್ತಾ? ಸಾಕಾಗುತ್ತೆ. ಮತ್ತೆ ನಾವೇನಂತ ಇದೆಲ್ಲ ಹೋಗ್ತಾ ಇದೆ, ದೂರ ಹೋದ್ರೆ ಸ್ವಲ್ಪ ಮೈಲೇಜು ಚಾರ್ಜಿಂಗ್ ಹಾಕೊಬೇಕು, ನೋಡ್ಕೊಂಡು ಎಲ್ಲ ಹಾಕೊಬೋದು, ಏನು ತೊಂದರೆ ಇಲ್ಲ, ಆರಾಮಾಗಿ ಓಡಿಸ್ಕೊಬೋದು. ಈಗ ಔಟ್ಸೈಡ್ ಎಲ್ಲ ಚಾರ್ಜಿಂಗ್ ಪಾಯಿಂಟ್ಗಳಿದಾವೆ? ಇದಕ್ಕೆ ಪಾಯಿಂಟ್ಗಳಿದ್ದಾವೆ, ನಾವು ಹುಡ್ಕೊಬೇಕು. ಮುಂಚೆನೇ ಎಲ್ಲ ನಾವು ಹೋಗ್ಬೇಕಾದ್ರೆ ಮುಂಚೆ ತಿಳ್ಕೊಬೇಕು, ಮೊಬೈಲಲ್ಲಿ ಎಲ್ಲೆಲ್ಲ ಐತೆ ಚಾರ್ಜಿಂಗ್ ನೋಡ್ಕೊಂಡು ಹೋಗ್ಬೇಕು. ನೋಡ್ಕೊಂಡು ಹೋಗ್ಬೇಕು, ನೀವು ನೋಡ್ಕೊಂಡು ಹೋಗಿ ಇದು ಮಾಡ್ಕೊಬೇಕು. ಓಕೆ. ನಾವು ಓಡ್ಸೋಕೆಲ್ಲ ಹೆಂಗಿರುತ್ತೆ ಸರ್? ಈಗ CNG ಆದ್ರೆ ಗೇರ್ ಹಾಕ್ಬೇಕು, ಇದೆಲ್ಲ ಇರುತ್ತೆ. ಭಾರಿ ತೊಂದರೆ, ಗಾಡಿನಲ್ಲಿ ಭಾರಿ ತೊಂದರೆ. ಗೇರ್ಗಳು ಹಾಕೋ ಇದೇನಿಲ್ಲ, 2 ಕೆಲಸ, ಕಾಲಲ್ಲಿ ಕೈಯಲ್ಲಿ 2 ಕೆಲಸ ಬಿಟ್ರೆ ಇನ್ನೇನು ಕೆಲಸ ಇಲ್ಲ. ಮೇನ್ ಡಿಸ್ಟೆನ್ಸ್ ಹತ್ರ ಬೀಳ್ಬಾರ್ದು, ನೋಡ್ಕೊಂಡು ಓಡಿಸ್ಕೊಬೇಕು. ಚೆನ್ನಾಗಿ ಪಿಕಪ್ ಐತೆ, ಚೆನ್ನಾಗೈತೆ, ಏನು ತೊಂದರೆ ಇಲ್ಲ. ಏನು ತೊಂದರೆ? ಈಗ CNG ಆಟೋಗಳಲ್ಲಿ ಒಂದು ಕಂಪ್ಲೇಂಟ್, ಮಳೆ ಬಂದಾಗ ಅಲ್ಲ ಆಫ್ ಆಗೋದು, ಇದೇನಾದ್ರು ಮಳೆಗೆ ಎಫೆಕ್ಟ್ ಕೊಡುತ್ತಾ? ಏನಿಲ್ಲಂತೆ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಮಳೆಗೆಲ್ಲ ಏನು ತೊಂದರೆ ಇಲ್ಲ. ನಿಮಗೆ ಎಲ್ಲೂ ಇಲ್ಲಿ 4 ತಿಂಗಳಲ್ಲಿ ಎಲ್ಲೂ ಪ್ರಾಬ್ಲಮ್ ಆಗಿಲ್ಲ? ಎಲ್ಲೂ ಆಗಿಲ್ಲ, ಏನು ಆರಾಮಾಗಿದೆ. ಹಾಗೆ ಡಿಸ್ಪ್ಲೇ ಎಲ್ಲ ಹೇಗೆ ಸರ್? ತೋರಿಸ್ಬಿಡಿ, ಆನ್ ಮಾಡಿ. ಇದು ಆನ್ ಅಪ್, ಮತ್ತೆ ಇದು ನೋಡಿದೆ, ಇದು ರಿವರ್ಸ್ ಇದೆ, ಇದು ಮುಂದಕ್ಕೆ ಹೋಗೋದು. ಓಕೆ. ಮತ್ತೆ ಇದು ಹೆವಿ, ಈ ಕಡೆ ಇರೋದು ಹೆವಿ, ಇದು ನಾರ್ಮಲ್. ಒತ್ತುತ್ತಾ ಇದ್ರೆ ಸ್ವಲ್ಪ ಚೆನ್ನಾಗಿ ಪಿಕಪ್ ಆಗುತ್ತೆ. ಮತ್ತೆ ಇದು ಹಾಕೋಣಕ್ಕೆ, ಮೊಬೈಲ್ ಹಾಕೋಣಕ್ಕೆ ಚಾರ್ಜಿಂಗ್ ಐತೆ. ಮೊಬೈಲ್ ಇದರಲ್ಲೇ ಬರುತ್ತೆ, ಎಲ್ಲ ಬರುತ್ತೆ. ಇನ್ನು ಡಿಸ್ಪ್ಲೇ ಅಲ್ಲಿ ಮಾಮೂಲಿ. ಇದು ಎಷ್ಟು ಸ್ಪೀಡ್ ಕೊಟ್ಟಿದ್ದಾರೆ ಟಾಪ್? ಇದು 55 ಕೊಡ್ತಾವೆ. 55 ಹೋಗ್ಬೋದು. 55 ಪಕ್ಕ ಹೋಗ್ಬೋದು. ಇನ್ನು ಇಲ್ಲಿ ಸ್ಪೀಕರ್ ಹಾಕೋಬೋದಾ? ನೀವು ಹಾಕೊಂಡಿದ್ದೀರಿ ಇಲ್ಲಿ? ಅಲ್ಲ, ಹಾಕೊಂಡ್ರೆ ಒಳ್ಳೇದು, ನಮ್ಗೆ ಬೇಕಾದ ಮಾಡ್ಕೊಬೋದು. ಹೊರಗಡೆ ಯಾರು ಎತ್ಕೊಂಡು ಹೋಗಲ್ಲ, ಕಳ್ತನ ಆಗಲ್ವಾ? ಕಳ್ತನಕ್ಕೂ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ, ಮನೆ ತಗ ನಿಲ್ಸ್ಕೊಂತದೆ. ದೇವ್ರಿಗೆ ಸೇರಿದ್ದು ಕಳ್ತನಕ್ಕೆ ಎತ್ಕೊಂಡು ಹೋಗೋದು ಮಾಡೋದು ಅದೆಲ್ಲ ನಮ್ ಕೇರ್ ಇದಲ್ಲ. ಬ್ಯಾಟ್ರಿ ಇಲ್ಲಿ ಇರುತ್ತಲ್ಲ? ಬ್ಯಾಟ್ರಿ ಇರ್ತದೆ, ಮತ್ತೆ ರಿವರ್ಸ್ ಇದು ಹ್ಯಾಂಡ್ ಬ್ರೇಕ್. ಬ್ಯಾಟ್ರಿ ಇಲ್ಲೇ ಅಲ್ಲ? ಹೌದು. ಇನ್ನು ಚಾರ್ಜಿಂಗ್ ಎಲ್ಲಿ ಇರುತ್ತೆ? ಬನ್ನಿ ತೋರಿಸಿ ಸ್ವಲ್ಪ. ಚಾರ್ಜಿಂಗ್ ಆ ಕಡೆ ಇರುತ್ತೆ, ಆ ಸೈಡ್ ಬರುತ್ತಾ? ಆ ಸೈಡ್. ಮತ್ತು ಈ ಕಡೆ ಚಾರ್ಜಿಂಗ್ ಆ ಕಡೆ ಇತ್ತಲ್ಲಪ್ಪ, ಈ ಕಡೆ ಇದೆ ಸರ್, ಈ ಕಡೆ ಚಾರ್ಜಿಂಗ್ ಇದೆ. ಓಕೆ. ಹಾಕೊಬೋದು. ಮತ್ತೆ ಅಲ್ಲೇ ಚಾರ್ಜಿಂಗ್ ಪಾಯಿಂಟ್ ಅಲ್ಲೇ ಇದೆ, ಅಲ್ಲಿ ಹಾಕೊಬೋದು. ಓಕೆ. ಮತ್ತೆ ಇದು ವೈಪರು ಪರವಾಗಿಲ್ಲ, ನೀರು ಬಂದಿದ್ರೆ ಚೆನ್ನಾಗಿ ಉಜ್ಜುತ್ತೆ, ಎಲ್ಲ ಇದು ಮಾಡುತ್ತೆ. ಓಕೆ. ಈ ಕಡೆ ಬಂದ್ರೆ ಇಲ್ಲ, ಪರವಾಗಿಲ್ಲ, ಗಾಡಿ ಏನು ಅಂಥದ್ದು ಇದೇನಿಲ್ಲ. ಈಗಿನ ಕಾಲದಲ್ಲಿ ಅದೊಂದು ಗಾಡಿ ಅಂದರೆ ಇದೊಂದೇ. ಅಲ್ಲ, CNG ಎಷ್ಟು ಹಾಕ್ತಿದ್ರು ಅವಾಗ? ಎಷ್ಟು ದುಡ್ಡು ಹಾಕ್ತಿದ್ರಿ ಆವಾಗ? ಡೈಲಿ ನಾವು ಓಡಿಸ್ದಂಗೆಲ್ಲ ಇರ್ತದೆ. ಕಮ್ಮಿ ಒಂದು 300 ರೂಪಾಯಿ, 300-400 ರೂಪಾಯಿ ಗ್ಯಾರಂಟಿ ಇರುತ್ತೆ. 300 ರೂಪಾಯಿ ಇಲ್ಲಿ ಓಡಿಸ್ಬೇಕಾದ್ರೆ ಒಂದು ಇದು ಮಾಡ್ಬೇಕಾದ್ರೆ ಡೈಲಿ ಹಾಕೋಬೇಕಾದ್ರೆ 300 ರೂಪಾಯಿ. 300 ರೂಪಾಯಿ ಬೇಡ, ಏನು ಬೇಡ, ಒಂದು ಗಿಂತ ಚಾರ್ಜ್ ಮಾಡಿದ್ರೆ ನೀವು ಎಷ್ಟನ್ನ ಓಡಿಸ್ಕೊಬೋದು. ನೆಮ್ಮದಿಯಾಗಿ ಒಂದು 2000-3000 ಮಾಡ್ಕೊಂಡು ಮನೆಗೆ ಬರ್ಬೋದು. ಈಗ ಮನೆ ಕರೆಂಟ್ ಬಿಲ್ ಎಷ್ಟು ಬರುತ್ತೆ? ಡೈಲಿ ಹಾಕಿದ್ರೆ 3000 ಬರ್ತದೆ. ಈಗ 3000 ರೂಪಾಯಿ ಅಂದ್ರೆ ದಿನಕ್ಕೆ 100 ರೂಪಾಯಿ ಲೆಕ್ಕ. ಡೈಲಿ 100 ರೂಪಾಯಿ ಅಷ್ಟೇ. ಜಾಗ ತುಂಬಾ ಚೆನ್ನಾಗಿದೆಯಲ್ಲ? ತುಂಬಾ ಚೆನ್ನಾಗಿದೆ ನೋಡಿ, ತುಂಬಾ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಆರಾಮಾಗಿ ಕೈ ಕಾಲುಗಳೆಲ್ಲ ಆರಾಮಾಗಿ ಇಟ್ಕೊಳ್ಬಹುದು, ಏನು ಟೆನ್ಷನ್ ಇಲ್ಲ. ಅವ್ರು ಇವತ್ತಿಗೂ ಯಾವ ಪ್ಯಾಸೆಂಜರ್ನು ನಿಂದು ಒಳ್ಳೆ ಫ್ರೀಡಮ್ ಐತೆ ಗಾಡಿ, ಏನು ತೊಂದರೆ ಇಲ್ಲ, ಸೀಟ್ಗಳೆಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಅಂತ ಅವ್ರು ಹೇಳಿದ್ದಾರೆ. ಎಷ್ಟಕ್ಕಿಂತ ಬಂದವರೆಲ್ಲ ಇದೆ, ಲೈಕ್ ಮಾಡ್ತಾರೆ, ಸೂಪರ್ ಆಗೈತೆ ಗಾಳಿ ವಾತಾವರಣ, ಆ ಕಡೆ ಈ ಕಡೆ ಎಲ್ಲಾನು ಗಾಡಿ ಕಂಡೀಷನ್ ಚೆನ್ನಾಗೈತೆ ಅಂತ ಹೇಳಿ. ಸರ್ವಿಸ್ ಎಲ್ಲ ಹೇಗೆ ಸರ್? ಇದು ಸರ್ವಿಸ್ ಎಲ್ಲ ನಾವು ಸರ್ವಿಸ್ ಸ್ಟೇಷನ್ಗೆ ಹೋಗ್ತೀರಿ, ಟೈಮ್ ಅದು ಏನು ಬೇಕಾದೆಲ್ಲ ಮಾಡ್ತೀವಿ. ಈಗ ಸರ್ವಿಸ್ ಎಲ್ಲ ಹೇಗೆ ಮಾಡ್ತಾರೆ ಶೋರೂಮ್ ಅವರು? ಚೆನ್ನಾಗಿದೆ ರೆಸ್ಪಾನ್ಸು? ಚೆನ್ನಾಗಿ ಮಾಡ್ತಾರಾ? ಎಷ್ಟು ದಿನ ಅಕಸ್ಮಾತ್ ತಂದುಬಿಟ್ಟು ಎಷ್ಟು ಅವರ್ಗೆ ಸರ್ವಿಸ್ ಮಾಡಿಕೊಡ್ತಾರೆ? ಸ್ವಲ್ಪ ಅರ್ಧ ಗಂಟೆ ಒಳಗಡೆ ಮಾಡ್ಕೊಡ್ತಾರೆ. ದೊಡ್ಡ ಐಟಮ್ ಆದರೆ 1 ಅವರ್ ಹೇಳ್ಕೊತ್ತೆ, ಸಣ್ಣ ಪುಟ್ಟ ಆದರೆ ಒಂದು 15-20 ನಿಮಿಷಕ್ಕಾಗ ಅಲ್ಲ ರೆಡಿ. 15-20 ನಿಮಿಷ ಆಗುತ್ತೆ. ಸರ್ವಿಸ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಈಗ ಬೇರೆ ಕಂಪ್ನಿಗಳ ಕಂಪೇರ್ ಮಾಡಿದ್ರೆ ಬೆಟರ್ ಅನ್ಕೊಂತೀರಾ? ಬೆಟರ್ ಆಗಿದೆ.